ನಮ್ಮ ಹಳ್ಳಿ ಮನೆ ಮೀಲ್ಸಲ್ಲಿ ಸರ್ ಸ್ಪೆಷಲ್ ಅಂದರೆ ನಾವೆಲ್ಲ ಒಲೆಯಲ್ಲೇ ಮಾಡೋದು. ಫುಲ್ ಹಾಕೊಂಬಿಡೋದಾ ಇದು? ಹ್ಞೂ ಸರ್. ಪಲ್ಯಗಳೆಲ್ಲ ಸೇಮ್ ಪಕ್ಕ ನಮ್ಮ ಮನೆಗಳಲ್ಲಿ ಮಾಡಿರೋ ಟೇಸ್ಟೇ ಇದೆ. ಊಟದ ಒಳಗೆ ರೆಡಿ ಆಗ್ತಾ ಇದೆ ಇಲ್ಲಿ. ಉಪ್ಸಾರು ಕಾಳೆಲ್ಲ ಹಳ್ಳಿದೇ ನೆನಪಾಗುತ್ತಲ್ವಾ. 3 ಪೂರಿ, ಹಪ್ಪಳ, ಆಮೇಲೆ ಮೊಸರು, ಸಾರು, ರಸಮ್ಮು, ಮಜ್ಜಿಗೆ, ತುಪ್ಪ ಹಾಕಿ ಹೋಳಿಗೆ ಕೊಟ್ಟಿದ್ದಾರೆ. ಹೆಸರಲ್ಲೇ ಅಷ್ಟು ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಮೊಳಕೆ ಕಾಳು ಸಾರು ಗುರು ಸಖತ್ತಾಗಿದೆ ಟೇಸ್ಟು. ಸೊ ಸ್ನ್ಯಾಕ್ಸ್ಗೂ ಇದೆ. ಏನು ವೈನಾ ನೋಡಿ, ಲಾಟಲ್ಲಿ ಸಿಗ್ತಾ ಇದೆ ನಮಗೆ ಮಸಾಲ ಐಟಮ್ಸು. ಕೆಲಸ ಮಾಡಬೇಕಲ್ಲ ಸರ್, ಹೋಟ್ಲಿಗೆ ನಮ್ಮ ಸಂಬಳ ಕೊಡ್ತಾರೆ, ಇನ್ನು ಇಟ್ಕೊಂಡು ನಾವು ಹೇಳಿದ್ರೆ ಮಾಡಲೇಬೇಕು. ತಗೊಳ್ಳೋ ಸ್ಯಾಲ್ರಿಗೆ ನಮ್ಮ ದುಡಿಮೆ ಮೋಸ ಆಗಬಾರ್ದು ಅಂತ. ವಿನಯ್ ಇವರೇ ಎಲ್ಲಿಗೆ ಹೊಟ್ಟಿದ್ರಿ? ನಾವು ಬೆಂಗಳೂರು ಕಡೆ ಹೊಟ್ವಿ, ಮೈಸೂರು ಕೆಲಸ ಮುಗಿಸಿ. ಹಾಂ, ಆದರೆ ಹೊಟ್ಟೆ ಹಸಿತಾ ಇದೆ. ಬನ್ನಿ, ನಮ್ಮ ಹಳ್ಳಿ ಮನೆ ಅಂತ ಒಂದಿದೆ ಹೋಟೆಲು. ಹಳ್ಳಿ ಮನೇಲಿ ಏನು ವಿಶೇಷ ಅಂದರೆ ಪ್ಯೂರ್ ವೆಜ್ಜಪ್ಪ ಇದು. ಪಕ್ಕ ಹಳ್ಳಿ ಸ್ಟೈಲು, ಹಳ್ಳಿ ಮನೆ ಅಂತಿದ್ದಂಗೆ ಹಳ್ಳಿದು ಸೊಗಡು ನೋಡಿ. ಎಂಟ್ರೆನ್ಸಲ್ಲೇ ಎತ್ತಿನ ಗಾಡಿ, ಎತ್ತಿನ ಬಂಡಿ ಮತ್ತು ಒಬ್ಬ ರೈತ ಗಾಡಿ ಹೊಡ್ಕೊಂಡು ಹೋಗ್ತಾ ಇರೋದು ನೋಡಿ. ಈ ಒಂದು ಹಳ್ಳಿ ಥೀಮಲ್ಲಿ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಎಲ್ಲ ಸಕ್ಕ ಸ್ಪೇಷಿಯಸ್ ಆಗಿದೆ. ನೀವು ಬೆಂಗಳೂರಿಗೆ ಹೋಗ್ತಾನೆ ಲೆಫ್ಟಲ್ಲಿ ಊಟ ಮಾಡ್ಕೊಂಡು ಹೋಗೋದಕ್ಕೆ ಬಹಳ ಚೆನ್ನಾಗಿದೆ. ಊಟ ಹೇಗಿದೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ. ಯಜಮಾನ್ರೆ, ನಿಮ್ಮ ಹೆಸರು? ಸ್ವಾಮಿಗೌಡ ಅಂತ. ಸ್ವಾಮಿಗೌಡ್ರು. ಮಂಡ್ಯದವರಾ? ಮಂಡ್ಯ. ಪಾಪ ವೆಹಿಕಲ್ ಬರಲಿ ಅಂತ ಕೈ ಎಡಗಡೆಗೆ ಬಲಗಡೆಗೆ ಕರೀತಾನೆ ಇರ್ತೀರಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ಕೆಲಸ ಮಾಡಬೇಕಲ್ಲ ಸರ್, ಹೋಟ್ಲಿಗೆ ನಮ್ಮ ಸಂಬಳ ಕೊಡ್ತಾರೆ, ಇನ್ನು ಇಟ್ಕೊಂಡು ನಾವು ಹೇಳಿದ್ರೆ ಮಾಡಲೇಬೇಕು. ಹೌದು, ಎಂತ ಮಾತಾಡ್ಬಿಟ್ರೆ ನೋಡಿ. ನಂಗೆ ನಿಜವಾಗ್ಲೂ ಅವ್ರು ಹೇಳಿದ್ದು ಎಷ್ಟು ಖುಷಿ ಆಯಿತು. ತಗೊಳ್ಳೋ ಸ್ಯಾಲ್ರಿಗೆ ನಮ್ಮ ದುಡಿಮೆ ಮೋಸ ಆಗಬಾರ್ದು ಅಂತ. ಭಾರಿ ಖುಷಿ ಆಯಿತು ಗೌಡ್ರೆ ನೀವು ಹೇಳಿದ ಮಾತು. ಥ್ಯಾಂಕ್ ಯು. ಹಬ್ಬ ನೋಡಪ್ಪ, ಹಳ್ಳಿ ಮನೆಗೆ ಸುಸ್ವಾಗತ ಅಂದ್ಬಿಟ್ಟು ಊಟನಲ್ಲಿ ಬಾಗಿಲಲ್ಲಿ ವೆಲ್ಕಮ್ ಮಾಡ್ತಾವ್ರೆ. ಏನು ಹೊರಗಡೆ ಹೋದ್ರೆ ಹೋಟೆಲ್ಲು ಸಿಗಾಬಿಡೋದು ಹೊಡೆದಾಗೆ ಇದೆಯಪ್ಪ. ಇದು ಎಲ್ಲ ಕಂಪ್ಲೀಟ್ಲಿ ಹಂಚಿನಲ್ಲೇ ಇರೋವಂಥದ್ದೊಂದು. ಬನ್ನಿ. ನಮ್ಮ ಹಳ್ಳಿ ಮನೆ ಮೀಲ್ಸಲ್ಲಿ ಸರ್ ಸ್ಪೆಷಲ್ ಅಂದರೆ ನಾವೆಲ್ಲ ಒಲೆಯಲ್ಲೇ ಮಾಡೋದು. ಹಳ್ಳಿ ಮನೆಗೆ ಒಲೆ ಇಲ್ಲ ಅಂದರೆ ಹೆಂಗಲ್ವಾ, ಅದಕ್ಕೆ ಒಲೆನೇ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ಸೊ ಸೌತ್ ಇಂಡಿಯನ್ ಸ್ಪೆಷಲ್ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಇಲ್ಲಿ ಫೀಡ್ಬ್ಯಾಕ್ ಇದ್ದಿದ್ದು ಇಷ್ಟದೆ ಅದು ರಹಸ್ಯ. ಮೊಳಕೆ ಕಾಳು ಸಾಂಬಾರ? ಮೊಳಕೆ ಕಾಳು ಸಾಂಬಾರು ಸ್ಪೆಷಲ್ಲು. ಮಸಾಲೆ ದೋಸೆಗೆ ಆಲೂಗಡ್ಡೆನೂ ಬೇಯಿಸೋದಿಲ್ಲ ಅಂತ. ಸಖತ್ತಾಗಿದೆಯಲ್ಲ. ಸೊ ಹಳ್ಳಿ ಮನೆಯಲ್ಲಿ ಇನ್ನೊಂದು ಸ್ಪೆಷಲ್ಲು ಶಾವ್ಗೆ ಊಟ ಅಂತೆ ನೋಡ್ಬೋದು. ಜೊತೆಗೆ ಹೋಳಿಗೆ ಆಲ್ರೆಡಿ ಎಲ್ಲ ಟ್ರೈನಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಹಳ್ಳಿ ಮನೆ ಮೆನುನ ನೋಡ್ತಾ ಇದ್ವಿ. ಹಸಿದು ಹೊಟ್ಟೆ ಕವ ಅಂತಿದೆ. ನಾನು ಭರ್ಜರಿ ಫುಲ್ ಮೀಲ್ ತೊಗೊಂಡ್ಬಿಡ್ತೀನಪ್ಪ ನಾನು, ಸೌತ್ ಇಂಡಿಯನ್ ಮೀಲ್. ಹಳ್ಳಿ ಮನೆ ಸ್ಪೆಷಲ್ ಮೀಲ್ಸ್ ಅಂತೆ. ಅದರಲ್ಲಿ ನನಗೆ ಹೋಳಿಗೆ ಶಾವಿಗೆ ಎಲ್ಲ ಬರ್ತಿರೋದ್ರಿಂದ ನಾನು ಅದಕ್ಕೆ ಹೋಗೋಕ್ಕೆ ನೋಡ್ತಾ ಇದ್ದೀನಿ. ಮೀಲ್ ಅಂದರೆ ಹಿಂಗೆ ಬರುತ್ತಾ? ಮೇ ಬಿ ಇನ್ನೂ ಬೇಜಾನ್ ನೋಡಿ, ಸೂಪಿಂದ ಹಿಡಿದು ಸ್ಟಾರ್ಟರ್ಸು ಎಲ್ಲ ಥರದ್ದು ಏನು ಕಮ್ಮಿ ಇಲ್ಲ. ಈ ಮೆನು ಬುಕ್ಕಲ್ಲಿ ನೀವು ನೋಡ್ತಾ ಇರಿ ಪೇಜಸ್ನ. ವೆಜ್ಜಲ್ಲಿ ಏನು ಸಿಗುತ್ತೆ ಆಪ್ಷನ್ಸ್ ಅಂತಾರಲ್ಲ, ಅಂಥವ್ರಿಗೆ ಹೇಳಬೇಕು ನೋಡಿ. 8 ಪೇಜ್ ಇದೆ ನೋಡಿ, ಏನೆಲ್ಲ ಇದೆ ಅಲ್ಲ. ನಮಸ್ತೆ. ಹಳ್ಳಿ ಮನೆ ಸ್ಪೆಷಲ್ ಹಾಕಿದ್ದೀರಾ, ಹೋಳಿಗೆ ಎಲ್ಲ ಇರೋವಂಥದ್ದು ಸಿಗುತ್ತಾ ಈಗ? ಸಿಗುತ್ತೆ ಸೂಪರ್. ಏನು ಬಾಳೆ ಎಲ್ಲ ಕೊಡ್ತೀರಾ ಹೇಗೆ? ಸರ್ ತಟ್ಟೆ ಒಳಗಡೆ ಬಾಳೆ ಎಲೆ ಇದೆ ಸರ್ ನಿಮಗೆ 2 ಮೀಲ್ ಕೊಟ್ಬಿಡಿ. ಹೌದಾ? ಮುದ್ದೆ ಊಟ ಇದೆ, ಪುರಿ ಊಟ ಇದೆ, ಯಾವ್ದು ಸೇಮ್ ಪೂರಿದೆ ಕೊಟ್ಬಿಡಿ. ಸೊ ನೋಡ್ರಿ, ಹಳ್ಳಿ ಮನೆಯಲ್ಲಿ ಹೇಳಿ ಒಂದು 5 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ತುಪ್ಪ ಹಾಕಿ ಹೋಳಿಗೆ ಕೊಟ್ಟಿದ್ದಾರೆ. ನಮ್ದು ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ಕಾಯಲ್ಲಪ್ಪ ರಂಗನಾಥ್, ನಮ್ಮ ಕ್ಯಾಮ್ರಾಗೆ ಖಾಲಿ ಮಾಡಿದೆ. ನಂಗೆ ಭಯಂಕರ ಹಸಿವಾಗ್ತಿತ್ತು. ಸೇಮ್ ನಮ್ಮ ಮನೆಯಲ್ಲೂ ಇದೇ ಥರ ಮಾಡೋದು, ತುಂಬ ಚೆನ್ನಾಗಿದೆ. ತಿಂದು ನೋಡು ನೀನು. ಟೇಸ್ಟ್ ಜೊತೆಗೆ ರುಚಿ ಏನಕ್ಕೆ ಜಾಸ್ತಿ ಇರೋದು ಅಂದರೆ ತುಪ್ಪ ಹಾಕಿದ್ದಾರೆ ನಂದಿನಿ ಅದಕ್ಕೆ. ಆ್ಯಕ್ಚುಲಿ ಈ ಬೇಳೆ ಎಲ್ಲ ಕುದಿಸ್ಕೊಳ್ಳೋದು ಒಲೆಯಿಂದ ಮಾಡೋದು. ಒಲೆನಲ್ಲೇ ಒಲೆಯಿಂದ ಮಾಡೋದ್ರಿಂದ ಟೇಸ್ಟು. ಹೌದು. ಒಬ್ಬಟ್ಟು ಊಟ ಏನು ತುಪ್ಪದ ಸ್ವಾದ. ಏನೇನಿದೆ ಹೇಳ್ಬಿಡೋಣ ಒಂದ್ಸಲ. 3 ಪೂರಿ, ಹಪ್ಪಳ, ಆಮೇಲೆ ಮೊಸರು, ಸಾರು, ರಸಮ್ಮು, ಮಜ್ಜಿಗೆ ಇದೆಲ್ಲ ಇದೆ. ಮೀಲಲ್ಲಿ ಇದು ಉಪ್ಸಾರು ಚಟ್ನಿ. ಚಟ್ನಿನ ಅದೇ ಸ್ವೀಟಲ್ಲಿ ಇವರು ಯುನೀಕ್ನೆಸ್ ಮೇಂಟೈನ್ ಮಾಡಿಕೊಂಡು ಹೋಳಿಗೆ ಮತ್ತು ಹೊತ್ತು ಶಾವಿಗೆ ಕೊಟ್ಟಿದ್ದಾರೆ ನೋಡಿ. ಒಂಥರ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಈ ಉಪ್ಸಾರು ಕಾಳೆಲ್ಲ ಹಳ್ಳಿದೇ ನೆನಪಾಗುತ್ತಲ್ವ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮುದ್ದೆ ತೊಗೊಬೇಕಿತ್ತು, ಮುದ್ದೆನೂ ಆಪ್ಷನ್ ಇದೆ. ನಮ್ಗೆ ಅದೇನಾಯ್ತೋ ಗೊತ್ತಿಲ್ಲ. ಹಸು ಗಾಬರಿನಲ್ಲಿ ಯಾವುದೋ ಒಂದು ಕೊಡಲಿ ಸಾಕಂತೇಳಿ ಪೂರಿ ತೊಗೊಂಡ್ಬಿಟ್ವಿ. ಮುದ್ದೆ ತೊಗೊಂಡ್ರೆ ಉಪ್ಸಾರು ಚಟ್ನಿ ಇದಕ್ಕೆಲ್ಲ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ವೆಜಿಟೇರಿಯನ್ ಇದಲ್ಸೋ ಒಂಥರ ಬ್ಲೆಸ್ಸಿಂಗ್ ಅದು. ನೋಡಿ ಇಷ್ಟೆಲ್ಲ ವೆರೈಟಿ ಇದೆ. ಮತ್ತು ಊಟ ಆದಮೇಲೆ ಒಂಥರ ರಿಲೀಫಾಗಿ ನೆಮ್ಮದಿಯಿಂದ ಆಚೆ ಹೋಗೋದು. ಪೂರಿ ಜೊತೆಗೆ ಈ ಅಲಸಂದೆ ಕಾಳದ್ದು ಏನೋ ಮಾಡಿದ್ದಾರೆ, ಸೊಪ್ಪಿಂದ ಹಾಕಿ ಪಲ್ಯ. ಏನು ಟೇಸ್ಟ್ ಇದೆ ಅಂತ ಹೇಳ್ತೀರಾ ಅಂದರೆ ಇದು ಪಲ್ಯಗಳೆಲ್ಲ ಸೇಮ್ ಪಕ್ಕ ನಮ್ಮ ಮನೆಗಳಲ್ಲಿ ಮಾಡಿರೋ ಟೇಸ್ಟೇ ಇದೆ. ಹೆಸರಲ್ಲೇ ಇದೆ ಹಳ್ಳಿ ಮನೆ ಅಂತ. ನೀವು ಪಕ್ಕ ಮನೆ ಊಟನ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಪೂರಿ ಸಾಕು ಟ್ರೈ ಮಾಡು.
ಆ್ಯಕ್ಚುಲಿ ಸಾಗು ಕೆಲವು ಹೋಟ್ಲುಗಳಲ್ಲಿ ಮಾತ್ರ ಟೇಸ್ಟು ಬರೋದು ಆ್ಯಕ್ಚುಲಿ. ಕೆಲವು ಕಡೆ ಸುಮ್ಮನೆ ತರಕಾರಿ ಥರ ಏನೋ ಸಾಂಬಾರು ಥರ ಇರುತ್ತೆ. ಚೆನ್ನಾಗಿದೆ. ಇದನ್ನು ಬೇಗ ಮುಗಿಸಿ ಉಪ್ಸಾರು ಊಟ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಇದು ಏನು ಒತ್ತು ಶಾವಿಗೆ ಅಲ್ವಾ ಇದು? ಹೌದು ಸರ್. ಫುಲ್ ಹಾಕೊಂಬಿಡೋದ ಇದು? ಹೌದು ಸರ್. ಫುಲ್ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅಕ್ಕಿ ಶಾವಿಗೆ ಅಲ್ವಾ ಇದು? ಅಕ್ಕಿ ಶಾವಿಗೆ. ಹೌದು ಸರ್. ಇದು ಪ್ರತಿದಿನ ಇರುತ್ತಾ ಅಥವಾ ಡೈಲಿ ಇರುತ್ತಾ? ನಾವು ಊಟಕ್ಕೆ ಅದನ್ನೇ ಕೊಡೋದು, ಟಾಟಾ ಸ್ವೀಟ್ ಅಂತ. ಹಾಂ ಹಾಂ. ಟಾಟರ್ ಸ್ವೀಟಾ? ಇದು- ಹೆಸರಲ್ಲೇ ಅಷ್ಟು ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಏನು ಬೆಲ್ಲದಲ್ಲೇ ಮಾಡಿರೋಂಥ ಪಾಯಸ ಹೌದು ಸರ್, ಅನ್ಸುತ್ತೆ. ಬೆಲ್ಲದಲ್ಲೇ ಮಾಡಿಸೋದು. ಅದು ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿಸ್ತೀವಿ ಡೈಲಿ. ಇವರೇ ಅನ್ನಕ್ಕೆ ಲಗ್ಗೆ ಇಡೋಣ, ಬಿಸಿ ಬಿಸಿ ಅನ್ನ ಕೊಟ್ಟಿದ್ದಾರೆ ನೋಡು. ಹೌದು. ಫಸ್ಟು ಯಾವ್ದು ಆರ್ಡ್ರ್ ಮಾಡಿದ ತಕ್ಷಣ ಅನ್ನ ಕೊಡಲ್ಲ ಅವರು, ಬಿಸಿ ಯಾರಾಗುತ್ತೆ ಅಂತೇಳಿ. ಇದು ಸಾಂಬಾರು ಸೌತೆಕಾಯ್ದ ಇಲ್ಲ ನಾರ್ಮಲ್ ಸೌತೆಕಾಯಿ ಅನ್ಸುತ್ತೆ. ಇದು ಹಸಿವಾದಾಗ ನೋಡಿ ಧರ್ಮಸ್ಥಳದ ಅನ್ನಪ್ರಸಾದ ನೆನಪಾಗುತ್ತಲ್ವ. ಮೊಳಕೆ ಕಾಳು ಸಾರು ಗುರು, ಸಖತ್ತಾಗಿದೆ ಟೇಸ್ಟು. ಅದು ಸೌದೆ ಒಳ್ಳೆಯದೆ, ನೋಡಿದೆಯಲ್ಲ. ಸೊ ನೋಡಿ, ನಾವು ಮೀಲ್ಸ್ ತೊಗೊಂಡಿದ್ದರಿಂದ 165 ರುಪೀಸ್ ಒಂದು ಮೀಲ್ಸು. ನಮ್ಮ ವೆಜಿಟೇರಿಯನ್ ಬಿಲ್ಲು ಇವತ್ತು 378 ರೂಪಾಯಿ. ವೆಜ್ ಆಗಿರೋದ್ರಿಂದ ನೋಡಿ 300 ರೂಪಾಯಿ ಮುಗ್ದಿದೆ. ನಾನ್ ವೆಜ್ ಆಗಿದ್ದಿದ್ರೆ ನಮಗೆ 300 ಇಂದ 1-1.5 ಸಾವಿರ ತನಕ ಹೋಗ್ಬಿಡ್ತಾ ಇತ್ತು. ಸೊ ಓವರಾಲ್ ಫುಡ್ಡು ನನಗೆ ಇಷ್ಟ ಆಯ್ತಪ್ಪ. ಅದರಲ್ಲೂ ಮುದ್ದೆ ಮಿಸ್ ಮಾಡಿಕೊಂಡೆ ನಾನು ಸೀರಿಯಸ್ಲಿ. ಉಪ್ಸಾರು ಜೊತೆ ಚಟ್ನಿ ಜೊತೆ ತಿಂದಿರೋ ಸಕ್ಕತ್ತಾಗಿರೋದು. ನೋಡಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಒಂದಿಷ್ಟು. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಡೆಕೋರ್ಗೆ. ನೀವೇನಾದರೂ ಇಲ್ಲಿ ಬಂದರೆ ಡೆಫಿನೆಟ್ಲಿ ಸಿಗುತ್ತೆ ನೋಡಿ. ಜನ ತುಂಬ ಇದ್ದಾರೆ. 4 ಗಂಟೆ ಆದರೂ ನೋಡಿ, ನಾವು ರಾಂಗ್ ಟೈಮ್ ಬಂದರೂ ಜನ ಅಂತೂ ಕಮ್ಮಿ ಇಲ್ಲ. ತುಂಬ ಜನ ಫ್ಯಾಮಿಲೀಸ್ ಇದೆ. ಜೊತೆಗೆ ಈ ಕಡೆ ನೀವು ಲೆಫ್ಟ್ ಸೈಡಿಗೆ ನೋಡ್ಬೋದು, ಇವ್ರದ್ದೇ ಒಂದು ಹೋಟೆಲ್ನಲ್ಲಿ ಊಟಿ ಹೋಮ್ ಮೇಡ್ ಚಾಕ್ಲೇಟು ಮತ್ತು ಕೂರ್ಗ್ ಸ್ಪೈಸಸ್ನು ಸಹ ಇವರಲ್ಲಿ ತೊಗೊಂಬಂದಿರೋವಂಥದ್ದು. ನೋಡಿ ಲಾಟಲ್ಲಿ ಸಿಗ್ತಾ ಇದೆ ನಮಗೆ ಮಸಾಲ ಐಟಮ್ಸು. ಇಲ್ಲಿ ಚಾಟ್ ಸಿಗುತ್ತೆ, ಪಾನಿಪುರಿ ಇದೆ, ಮಸಾಲೆ ಪುರಿ ಇದೆ, ಬೇಲ್ಪುರಿ, ದಹಿ ಪುರಿ ಎಲ್ಲ ಸಿಗುತ್ತೆ. ಸೂಪರ್. ನೋಡಿ ನಿಮ್ಗೆ ಏನಿಲ್ಲ ಆ ಕಡೆ ಜ್ಯೂಸ್ ಕೊಂಡ್ರಾ? ಅದು ಜ್ಯೂಸ್ ಕೊಂಡ್ರು ಕಾಫಿ ಕೊಂಡ್ರು. ಸೂಪರ್. ಏನು ಬೇಕಪ್ಪ ಮತ್ತು ನಿಮಗೆ? ನೋಡಿ ಏನು ಗಮ್ ಅಂತ ಇದೆ ಇಲ್ಲಿ. ನೋಡಿ ಗಂಧದ ಕಡ್ಡಿ, ಧೂಪ, ಸುಮಾರು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಯುನೀಕಾಗಿ. ಸರ್ ಏನು ಸ್ಪೆಷಲ್, ಏನೇನು ಐಟಮ್ ಇಲ್ಲಿ ಹಾಕಿರೋ ಬೋರ್ಡಲ್ಲೇ ತೋರಿಸ್ಬಿಟ್ಟಿದ್ದೀರಾ? ಊಟಿ ಚಾಕ್ಲೇಟ್ಸ್ ಇದೆ, ಇನ್ನು 4 ರೂಪಾಯಿ ಐಟಮ್ಸ್ ಇದೆ, ಇನ್ನು ನಂಜನಗೂಡು ಬಂಡಿ ಆಯುರ್ವೇದಿಕ್ ಪ್ಯಾಕೆಟ್ ಇದೆ. ಬಿ ವಿ ಪಂಡಿತ್ ಅವ್ರದ್ದು ಟ್ರೆಡಿಷ್ನಲ್ ಆ್ಯಂಡ್ ಅರ್ಬಲ್ ಹೆಲ್ತ್ ಕೇರ್ ಕೆಲವೊಂದು ಪ್ರಾಡಕ್ಟ್ಸು ಸಹ ಇವರು ಇಲ್ಲಿ ಇಟ್ಟಿರೋ ಅಂಥದ್ದು. ಸೊ ಸ್ನ್ಯಾಕ್ಸ್ಗೂ ಇದೆ. ಏನು ವೈನಾ? ವೈನ್ ಇದೆ. ನೋಡಿಪ್ಪ, ಹೋಟ್ಲಿಗೆ ಬಂದರೆ ಊಟನೂ ಮಾಡಿ, ಜ್ಯೂಸ್ ಬೇಕಾ ಜ್ಯೂಸ್ ತೊಗೊಳ್ಳಿ, ಸ್ನ್ಯಾಕ್ಸ್ ಬೇಕಾ ಸ್ನ್ಯಾಕ್ಸ್ ತೊಗೊಳ್ಳಿ, ಸ್ಪೈಸ್ ಐಟಮ್ಸ್ ಬೇಕಾ ಚಾಕ್ಲೇಟ್ಸ್ ಬೇಕಾ, ಏನು ಬೇಕು ನಿಮ್ಗೆ ಇಲ್ಲಿ ಎಲ್ಲನೂ ತೊಗೊಂಡು ಇಲ್ಲಿ ಕೊಡದೇ ಹೋಗ್ಬೇಡಿ. ಸೊ ಈ ಹೋಟ್ಲಲ್ಲಿ ಇನ್ನೊಂದು ನಿಮಗೆ ಹೈಲೈಟ್ ಆಗೋದೇನಂತ ಹೇಳಿದ್ರೆ, ನಮ್ಮ ಚನ್ನಪಟ್ಟಣದ ಗೊಂಬೆ ನಾಡು ಅಂತ ಏನು ಹೇಳ್ತೀವಿ, ಮರದಿಂದ ಮಾಡಿರೋ ಅಂಥ ಡೆಕೋರೇಟಿವ್ಸ್ ಇರ್ಬೋದು. ಸೊ ನೋಡಿ ಎಷ್ಟೆಷ್ಟು ಕ್ಯೂಟಾಗಿದ್ದಾವೆ ಟಾಯ್ಸ್ಗಳು. ಇದು ಗಣಪತಿ. ನೋಡಿ ಇದು ಕಾರಲ್ಲೆಲ್ಲ ಇಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಅಂತ. ಸಖತ್ತಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೋಡ್ಬೋದು ನೀವು ಇಲ್ಲಿ. ಇದು ಸರ್ 55,000 ಒಬ್ಬ ಕಮ್ಮಿ ಕೊಡ್ತೀವಿ ಸರ್, ಬೇಕಾ ರೋಜ್ ವುಡ್ ಫುಲ್ಲು 55,000 ಹೇಳ್ತಾ ಇದ್ದಾರೆ. ರೋಸ್ ವುಡ್ದು ಏನೋ ಕಡಿಮೆ ಮಾಡಿಕೊಡ್ತಾರಂತೆ. ನೋಡಿ ಸಖತ್ತಾಗಿದೆ. ಒಟ್ಟಿನಲ್ಲಿ ಗಜ ಎಂಟ್ರಿ ಕೊಟ್ಟಿದ ತಕ್ಷಣವೇ ಒಳ್ಳೆ ಫಿನಿಶಿಂಗ್ ಬಂದಿದೆ ಸರ್. ನೋಡಿ ಅದರಲ್ಲಿ ಚಿಕ್ಕದು ಇದೆ, ಇಲ್ಲಿ ನೋಡ್ಬೋದು ನೀವು. ಅಪ್ಪ ಈ ಹೋಟ್ಲಲ್ಲಿ ನಮ್ಮೊಬ್ಬರು ಆತ್ಮೀಯ ಅಂದರೆ ಒಂದು 15 ವರ್ಷದ ಸ್ನೇಹಿತರು ಇವರು, ಚೆಲುವರಾಜ್ ಅಂದ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತಾ ಇರೋದು. RV ಕಾಲೇಜ್ ಹತ್ರ ಒಂದು ಐರಾವತ ಅಂತ ಹೋಟ್ಲಿತ್ತು. ಒಳ್ಳೆ ಸ್ಟಾಫ್ ಆಗಿದ್ರು, ಒಳ್ಳೆ ಸ್ನೇಹಿತರಾಗಿದ್ದರು. ನೋಡಿ ಇವತ್ತು ಈ ಒಂದು ಹಳ್ಳಿ ಮನೆಯಲ್ಲಿ ಅಚಾನಕ್ಕಾಗಿ ನಮಗೆ ಸಿಕ್ಕಿ ಭಾರಿ ಖುಷಿ ಆಯಿತು. ಸೊ ನನ್ನ ಕಸ್ಟಮರ್ಸ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನೀವು ಇಲ್ಲೇ ಮೈಸೂರು ಬಟ್ ಬ್ಯಾಂಗ್ಳೂರು ವರ್ಕ್ ಮಾಡ್ತಿರೋದು, ಟ್ರಾವೆಲಿಂಗ್ ಬರ್ತಾ ಇರ್ತೀವಿ. ಸರ್ ಹೇಗಿದೆ ಸರ್ ಹಳ್ಳಿ ಮನೆ ಫುಡ್ಡು? ಫುಡ್ ಚೆನ್ನಾಗಿದೆ. ನಮ್ಮ ಫಾಲೋವರ್ ಬೇರೆ ಅಂತೆ. ನಮಸ್ತೆ. ಹಾಯ್, ಆರಾಮಾ? ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಓ ಸೂಪರ್. ಹೇಗಿದೆ ಫುಡ್ಡು ಹಳ್ಳಿ ಮನೆಯಲ್ಲಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದಾ? ಏನು ತೊಗೊಂಡಿದ್ರಿ? ಹಾಫ್ ಮೀಲ್ಸ್ ತೊಗೊಂಡಿದ್ದೆ, ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಆಲ್ರೆಡಿ ಐಸ್ ಕ್ರೀಮ್ ವಿತ್ ಐಸ್ ಕ್ರೀಮ್ ಬರುತ್ತಾ ಅದರಲ್ಲಿ? ಸೂಪರ್, ತಣ್ಣಗಿದೆ. ಥ್ಯಾಂಕ್ ಯು. ಓವರಾಲ್ ನಮಗಂತೂ ಭಾರಿ ಇಷ್ಟ ಆಯಿತು. ಲೊಕೇಶನ್ ಬಂದು ಟುವರ್ಡ್ಸ್ ಇವಾಗ, ಸೊ ಈಗ ಮೈಸೂರಿಂದ ನೀವು ಈ ಕಡೆ ನಮ್ಮ ಬೆಂಗಳೂರು ಕಡೆ ಹೊರಡಬೇಕಾದ್ರೆ ಈ ಸಿಗೋ ಅಂಥ ಹೋಟೆಲ್ ಪ್ಯೂರ್ ವೆಜ್ ಹಳ್ಳಿ ಮನೆ ಇದು. ಸೊ ಈ ಹಳ್ಳಿ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿರೋ ಅಂಥ ಸೌತ್ ಇಂಡಿಯನ್ ಮೀಲ್ಸ್ ಅಂದರೆ ಅದರಲ್ಲೂ ಶಾವಿಗೆ, ಒಬ್ಬಟ್ಟು, ಮೊಳಕೆಕಾಳು ಸಾರು, ಮುದ್ದೆ, ಉಪ್ಸಾರು, ಖಾರ ಚಟ್ನಿ, ಈ ಹೋಟೆಲ್ ಮಿಸ್ ಮಾಡ್ಕೊಳ್ಳೇಬಾರ್ದು. ಅದು ಅವ್ರು ನಾರ್ತ್ ಇಂಡಿಯನರಾಗಿರಲಿ, ಅವರು ಸೌತ್ ಇಂಡಿಯನರಾಗಿರಲಿ, ಇಲ್ಲಿ ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಮತ್ತು ದೋಸೆ ಇಷ್ಟ ಆದರೂ ಕೂಡ ನಾವು ಈಗ ನೋಡ್ದಂಗೆ ಸಂಜೆ ಥರ ಹೊರಟಿದ್ದೀರಾ ಅಂದರೆ ದೋಸೆ, ಸ್ನ್ಯಾಕ್ಸು, ಪಾನಿಪುರಿ ಅದೆಲ್ಲ ಸಿಗುತ್ತೆ. ಹೌದು. ಆ್ಯಂಬಿಯನ್ಸ್ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.